ಕಂದಾಯ ಇಲಾಖೆ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಯಾವಾಗ? ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ಲಂಚಾವತಾರಕ್ಕೆ ಕಡಿವಾಣ ಹಾಕುವವರು ಯಾರೂ ಇಲ್ಲದಿರುವುದರಿಂದ ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೆಯುತ್ತಿದ್ದು, ಪ್ರತಿಯೊಂದು ಸಣ್ಣ ಪುಟ್ಟ ಕಾರ್ಯಕ್ಕೂ ಸಾರ್ವಜನಿಕರು 500, 1000, 1500ರವರೆಗೂ ಲಂಚವಾಗಿ ಹಣ ಕೊಡಬೇಕಾಗಿದೆ. ಅಭಿಲೇಖಾಲಯ ಕಾರ್ಯಾಲಯದಲ್ಲಿ ನಕಲು ಪ್ರತಿ ಕೊಡುವುದಕ್ಕೆ ಅಲ್ಲಿನ ಅಧಿಕಾರಿ ರಫೀಕ್ ಎನ್ನುವವರು ಸಾರ್ವಜನಿಕರಿಂದ ಹಣವನ್ನು ಬೇಕುತ್ತಿರುವ ದೃಶ್ಯ ಸಾರ್ವಜನಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಇಂದಿನ ಅತ್ಯಾಧುನಿಕ ತಂತ್ರಜ್ಞಾನದಲ್ಲೂ ಮುಖವಾಡಗಳು ಕಳಚದೇ ಇರುವವೇ ಎಂಬ ಭಯವು ಅಧಿಕಾರಿಗಳಲ್ಲಿ ಇಲ್ಲದಂತಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ವಕೀಲರು ಇಲ್ಲಿನ ಭ್ರಷ್ಟಾಚಾರ ಹಾಗೂ ಅಧಿಕಾರಿಗಳ ಕಾರ್ಯ ವಿಳಂಬದ ಬಗ್ಗೆ ಧ್ವನಿ ಎತ್ತುವ ಮೂಲಕ ತಹಸೀಲ್ದಾರರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೂ ಸಹ ಅಲ್ಲಿನ ಭ್ರಷ್ಟಾಚಾರವು ಬಹಳ ಆಳವಾಗಿ ಬೇರೂರಿದಂತೆ ಕಚೇರಿಯಲ್ಲಿ ಕೆಲವೊಂದು ಪತ್ರಗಳು, ಹಳೆ ಪಹಣಿಗಳು, ಜಮೀನಿಗೆ ಸೇರಿದ ಇನ್ನಿತರೆ ಹಳೆ ದಾಖಲೆಗಳನ್ನು ಪಡೆಯಲು ಸರ್ಕಾರಿ ಶುಲ್ಕವಿರುತ್ತದೆ. ಆದರೆ ಕಚೇರಿಯಲ್ಲಿ ಎಲ್ಲವೂ ಸರ್ಕಾರಿ ಶುಲ್ಕಗಳ ನಾಮಫಲಕಗಳನ್ನೇ ಹಾಕದೆ ರೈತರಿಂದ ತಮಗೆ ಇಚ್ಛೆ ಬಂದಂತೆ ಲಕ್ಷ ಹಣವನ್ನು ಪೀಕುತ್ತಿದ್ದಾರೆ ಎಂಬ ಆರೋಪವು ಕೇಳಿಬರುತ್ತಿದೆ. ಕೆಲವು ತಿಂಗಳ ಹಿಂದೆ ತಹಸೀಲ್ದಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಆದರೂ ಸಹ ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರಾಗಲಿ ಇನ್ನಿತರ ಅಧಿಕಾರಿಗಳಾಗಲಿ ಯಾವುದೇ ತಲೆ ಕೆಡಿಸಿಕೊಳ್ಳದಿರುವುದು ಸಾರ್ವಜನಿಕ ವಲಯದಲ್ಲಿ ಅನುಮಾನ ಮೂಡಿಸುತ್ತಿದೆ. ಕಚೇರಿಗೆ ಅಲೆದು ಬೇಸತ್ತು ನಂತರ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವ ಅನಿವಾರ್ಯತೆ ಎದುರಾಗಿದೆ. ಏನು ಮಾಡೋದು ಸ್ವಾಮಿ? ಸಿಬ್ಬಂದಿಯಿಂದ ಅಧಿಕಾರಿ ವರ್ಗದವರೆಗೂ ಎಲ್ಲರೂ ಇದರಲ್ಲಿ ಪಾಲುದಾರರಾಗಿರುವಂತೆ ಕಾಣುತ್ತಿದೆ ಎಂಬ ಶಂಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಮುಂದಾದರೂ ಸಂಬಂಧಿಸಿದ ಮೇಲಧಿಕಾರಿಗಳು ಇಂಥವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಭ್ರಷ್ಟಾಚಾರ ಮುಕ್ತ ಜನಸ್ನೇಹಿ ಕಂದಾಯ ಇಲಾಖೆಯನ್ನಾಗಿ ಪರಿವರ್ತಿಸಬೇಕು ಎಂದು ಅನ್ನದಾತರು ಹಾಗೂ ಸಾರ್ವಜನಿಕರ ಒತ್ತಾಯವಾಗಿದೆ. ಏನು ಎರಡೇನದ ಜೋಡತಿಗಳು ಬಂದ್ಬಿಟ್ರಿ, ಹಳೆ ಎತ್ತಿಗಳು, ಜೋಡತಿಗಳು ಏನೋ ರೆಕಾರ್ಡ್ ರೂಮ್ ಕೊಟ್ರ ಬಂದೆ ತಡಿ ಮರ. ಅಲ್ಲಿಗೆ ಬಂದ್ರೆ ಗೊತ್ತಾಗಲ್ಲ, ಇಲ್ಲಿದ್ರೆ ಗೊತ್ತಾಗಲ್ಲ. ಅಲ್ಲಿ ಬರ್ತ ನಾನು ಅವ್ ಹಿಂದೆ ಅಪ್ಪ ಅಮ್ಮ ಯಾರು ಇರ್ತಾವ, ಹಿಂದೆ ಅಪ್ಪ ಅಮ್ಮ ಇರ್ತಾರ, ಅವ್ವ ಇರ್ತಾಳ. ಆರಾಮ್ ಸರ್. ಅಪ್ಪ ಅಮ್ಮ ಇದ್ರಲ್ಲ, ಮುಂದೆ ಮಕ್ಕಳು ಮರಿ ಅಲ್ಲ ನಮ್ಮ ಹುಡ್ರು ಜೋರ್ ಅದಾವ. ಕಲೆ ಬಿದ್ದು ಕೂಡ ನಾನು ಅಲ್ಲ ಬಂದ್ರು ಸಾಕನ್ನಂಗದಿ. ನಾನು ಲೈಟ್ ಗಿಟ್ ಹಾಕೋಬೇಕಿಲ್ಲ ಇಲ್ಲ ಹಾಕೊಂಡಿನ ಅದಕ್ಕೆ ಮೊನ್ನೆ ವೈರ್ ಸುಟ್ಟೈತೆ. ಅವ್ನಿಗೆ ಹೇಳಿನಿ, ಅವ್ನು ಬರೋದಿಲ್ಲ. ಸೇಮ್ ಹಾಸ್ಪಿಟಲ್ ಇದ್ದಂಗೈತಲ್ಲ ಇದು ರೆಕಾರ್ಡ್ ರೂಮ್. ಸೇಮ್ ಅಲ್ಲ ಅಳಿಯಲ್ಲ ಮಗಳ ಗಂಡ ಅಲ್ಲ. ನಾವು ಬಾಲ್ ಬಸ್ ಕರೆಸ್ತಿದ್ದೇವಲ್ಲ. ಯಾರ ಅಯ್ಯಪ್ಪ ಹಂಗಂತೀವಿ. ತಗೊಂಡ ಚಾರ್ಜ್ ಮಾತಾಡ್ತ ಮತ್ತೆ ನೋಡಿ. ಮತ್ತೆ ಇವತ್ತೇನು ಇಲ್ಲೇ ವಸ್ತಿನ ಅಂತಲ್ಲ ಈಗ ಹೋಗಿದ್ದೆ ಅಂತಲ್ಲ ತೆಕ್ಕಲ್ಬಿಟ್ಟೆ ಆರೇಸರಪ್ಪ ಹೊಸ್ತಾಗ್ಲ ತಗೊಂಡಾರ ಕರ್ರಿ ನಮ್ ಕಡೆ ಮನೆ ಬಂದಿದ್ದೆ ನಾನು. ಇದ್ದಿದ್ದಿಲ್ಲ ನೀನು. ನಮಸ್ತೆ. ಊರಿಗೆ ಎಲ್ಲ ರೆಡಿ ಆಗ್ಬಿಟ್ಟ. ಈ ಕಳ್ಸಿರ್ತಾರ ಶಿಷ್ಯನ ಅಂತನ್ ಕಳ್ಸಿ ಒಬ್ಬ ಹ್ಞೂ ಅನ್ನದ್ಲೆ ಆನಂದ್ ಅನ್ನೋದು. ವಿವೇಕ ಹೋಗಲ್ಲ ಬೂಸ್ಟ್ ಇಲ್ಲ ಹೇಳೋದು. ನಾವ್ ಬಂದ್ರೆ ತಣ್ಣೀರ್ ಕೊಡಂಗಿಲ್ಲ, ಬಂದ್ರೆ ಬೂಸ್ಟ್ ಕೊಡ್ತ. ಅಣ್ಣಣ ಸಾವು ಇವಿಲ್ಲ ಅಣ್ಣ. ಇವಾಗೆಲ್ಲ 2012 ಜೊತೆಗೆ 12 ಅಲ್ಲ 2006 ಸಾರಿ ತಪ್ಪಾಯ್ತು. 2006 ಜೊತೆಗೆ 20 ವರ್ಷದ ಬಂದ ಅದು.
ಹೊಸ್ದಾಗಿ ಬೂಸ್ಟ್ ಹೇಳು ಹೊಸ್ದಾಗಿಲ್ಲದ ನೌಕರಿ ಸೇರಿದಾಗ ಇವರೇ ನಮಗೆ ಅಲ್ಲೆಲ್ಲ ಹಿರಿಯರು ನಿಜ ಅಲ್ಲಣ್ಣ. ನಾವು ಮಂದಿ ತಿಳ್ಕೊಂಡು ನೋಡು ಸೋನಲ್ಲಿ ಸೋನಡೆ ಲೆಫ್ಟ್ ಹ್ಯಾಂಡ್ ಗಾಡಿನವ್ರು ಮಾಡ್ತಿದ್ ಹಾ ನೋಡಿ 2 ತಿಂಗಳು ಆಯ್ತು. ಹೌದಾ ಎಷ್ಟು ಉಳೋರು ಇದಕ್ಕಂದೆಲ್ಲ ಇದೆ ನೀವು ನೋಡ್ಕೊಳಕಂದಿಲ್ಲ ಸರ್ ಇದು 59ದ್ದು ಫೋನ್ 59 ಇಲ್ಲ ಸಿಕ್ಕರು ಎಲ್ಲಿಂತ ಅದಾವ ಎಲ್ಲ ನೋಡಕ್ ಎಷ್ಟು ಹೇಳ ಅಲ್ಲಿ ಎಲ್ಲರಿಗೂ ಹೇಳ್ಬಿಡು ಇದೊಂದು ಸ್ವಲ್ಪ ಸೇಲ್ ಕೀಸ್ತಮ್ಮ ನೀವ್ ಬರೋದು ಹುಡ್ಕೊಳೋದು ಹೋಗೋದು ಅದ ಇನ್ನ ಮುಗಿದ್ರಿ ಸರ್ ಅವತ್ತು ನೀವು ನೀನ ಅರ್ಥ ಸರ್ ಹಿರೇ ಸಣ್ಣಗೆ ಇವತ್ತು ಮುಂಜಾನೆ ಕೇಳಿ ನೋಡಿ ನೀನ ಅಣ್ಣ ಚಣ್ಣ ಅಂತ ನನಗಂತ ನೀನ ಕಳ್ಳ ಸಿಗಂಗಿಲ್ಲ ಕೈ ಹಾಕುವಲ್ಲಿ ಸರ್ ಕಾಯ್ದು ಬಿಡ್ತಾರೆ ಸರ್ ಸಂಪದೇನಪ್ಪ ಇವಾಗ ಸಂಪದನ್ ಇವಾಗ ಯಾರು ನಾನ್ ಬಂದ ಸಂಪಿತಿಲ್ಲ ಯಾರು ನೀನೇ ಮತ್ತೆ ಯಾರು ಸಂಪಿಲ್ಲ ಇನ್ನೊಬ್ರದ್ದಿ ಸರ್ ಇನಾಮ್ರತಿಗೆ ಅಲ್ಲಿ ನಿಮ್ಮ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ಕಾಯ್ದು ಬಿಡ್ತಾರೆ ಕಾಫಿ ಅವರಿಗೆ ಕಾಫಿ ಮಾಡು ಬೂಸ್ಟ್ ಅವರಿಗೆ ಬೂಸ್ಟ್ ಹೇಳು ಆಯ್ತಾ ತಾಂಬೇಣ ಫೀಸ್ ಇಲ್ಲ ತಾಂಬ ನೋಡಿ ಬನ್ನಿ ಅಣ್ಣ ಏನು ಎರಡೇನತ್ತ ಜೋಡತಿಗಳು ಬಂದ್ಬಿಟ್ರಿ ಹಳೆ ಎತ್ತಿಗಳು ಜೋಡತಿಗಳು ಅಣ್ಣ ಏನ ರೆಕಾರ್ಡ್ ರೂಮ್ ಕೊಡ್ರ ಅಣ್ಣ ಬಗ್ಗ ಬಂದೆ ತಡಿ ಮರ ಅಲ್ಲಿ ಬಂದ್ರೆ ಗೊತ್ತಾಗಲ್ಲ ಇಲ್ಲಿದ್ರೆ ಗೊತ್ತಾಗಲ್ಲ ಅಲ್ಲಿ ಬರ್ತೀನಿ ಅವ್ ಹಿಂದೆ ಅಪ್ಪ ಅಮ್ಮ ಯಾರು ಇರ್ತಾವ ಹಿಂದೆ ಅಪ್ಪ ಅಮ್ಮ ಇರ್ತಾರ ಅವ್ವ ಇರ್ತಾಳ ಆರಾಮಯ್ಯ ಆರಾಮ್ ಸರ್ ಈಗ ಅಪ್ಪ ಅಮ್ಮ ಇದ್ರಲ್ಲ ಮುಂದೆ ಮಕ್ಕಳು ಮರಿ ಅಲ್ಲ ನಮ್ಮ ಹುಡ್ರು ಜೋರ್ ಅದಾವ ಕೆಲೆ ಬಿದ್ದು ಕೂಡ ಹಂಗದಿ ನಾನ್ ಅಲ್ಲ ಬಂದ್ರು ಸಾಕನ್ನಂಗದಿ ನಾನು ಲೈಟ್ ಗಿಟ್ ಹಾಕೋಬೇಕಿಲ್ಲ ಇಲ್ಲ ಯಾಕಂದ್ರೆ ಅದಕ್ಕೆ ಮೊನ್ನೆ ವೈರ್ ಸುಟ್ಟೈತೆ ಅವ್ನಿಗೆ ಹೇಳಿನಿ ಅವ್ನು ಬರೋದಿಲ್ಲ ಸೇಮ್ ಹಾಸ್ಪಿಟಲ್ ಇದ್ದಂಗೆ ಐತಲ್ಲ ಇದು ರೆಕಾರ್ಡ್ ರೂಮ್ ಸೇಮ್ ಅಲ್ಲ ಅಳಿಯಲ್ಲ ಮಗಳ ಗಂಡ ಗಂಡಲ್ಲ ಮತ್ತೆ ನಾವು ಬಾಲ್ ಬಸ್ಸನ್ನು ಕರೆಸಿದ್ದೇವಲ್ಲ ಯಾರ ಅಯ್ಯಪ್ಪ ಹಂಗಂತೀಯ ತಗೊಂಡ ಚಾರ್ಜ್ ಆಯ್ತು ನಾನೇ ಮಾತಾಡ್ತ ಮತ್ತೆ ನೋಡಿ ಮತ್ತೆ ಇವತ್ತೇನು ಇಲ್ಲೇ ವಸ್ತಿನ ಏಯ್ ವ್ಯವಸ್ಥೆ ಅಂತಲ್ಲ ಈಗ ಹೋಯ್ತು ಅಂತಲ್ಲ ತೆಕ್ಕಲ್ಬಿಟ್ಟೆ ಹಾರೈಸರಪ್ಪ ಹೊಸ್ತಾಗ್ಲ ತಗೊಂಡಾರ ಕರ್ರಿ ನಮ್ಮ ಕಡೆ ಮೊನ್ನೆ ಬಂದಿದ್ದೆ ನಾನು ಇದ್ದಿದ್ದಿಲ್ಲ ನೀನು ಸರ್ ನಮಸ್ತೆ ಇಲ್ಲ ಊರಿಗೆ ಬಸ್ ಸೈಡ್ ಬಿಡಿದ್ರು ಸರ್ ಸೀಲ್ ಕಾರ್ಡ್ ಕೊಡಿಲ್ಲ ಸೀಲ್ ಎಲ್ಲ ರೆಡಿ ಈ ಕಳ್ಸಿರಿ ಯಾರು ಶಿಷ್ಯನ ಅಂತನ್ ಕಳ್ಸಿ ಅಪ್ಪ ಹ್ಞೂ ಅನ್ನದ್ಲೆ ಆನಂದ ಏ ವಿವೇಕ ಹೋಗಲ್ಲ ಬೂಸ್ಟ್ ಇಲ್ಲ ಹೇಳಿದ್ರು ನಾವ್ ಬಂದ್ರೆ ತಣ್ಣೀರ್ ಕೊಡಂಗಿಲ್ಲ ನೀನು ನಿಮ್ ಶಾಂತ ಬಂದ್ರೆ ಬೂಸ್ಟ್ ಕೊಡ್ತ ಅಣ್ಣಣ ಸಾವು ಇವು ಇಲ್ಲ ಅಣ್ಣ ಇವಾಗೆಲ್ಲ 2012 ಜೊತೆಗೆ 12 ಅಲ್ಲ 2006 ಸಾರಿ ತಪ್ಪಾಯ್ತು 2006 ಜೊತೆಗೆ 20 ವರ್ಷದ ಬಂದ ಅದು ಹೊಸ್ದಾಗಿ ಬೂಸ್ಟ್ ಹೇಳು ಹೊಸ್ದಾಗಿಲ್ಲದ ನೌಕರಿ ಸೇರಿದಾಗ ಇವರೇ ನಮಗೆ ಅಲ್ಲೆಲ್ಲ ಹಿರಿಯರು ನಿಜ ಅಲ್ಲಣ್ಣ ನಾವು ಮಂದಿ ತಿಳ್ಕೊಂಡು ನೋಡು ಸೋನಲ್ಲಿ ಸೋನಡೆ ಲೆಫ್ಟ್ ಹ್ಯಾಂಡ್ ಗಾಡಿನವ್ರು ಮಾಡ್ತಿದ್ ನೋಡಿ 2 ತಿಂಗಳು ಆಯ್ತು. ಹೌದಾ ಎಷ್ಟು ಉಳೋರು ಇದಕ್ಕಂದೆಲ್ಲ ಇದೆ ನೀವು ನೋಡ್ಕೊಳಕಂದಿಲ್ಲ ಸರ್ ಇದು 59ದ್ದು ಫೋನ್ 59 ಇಲ್ಲ ಸಿಕ್ಕರು ಎಲ್ಲಿಂತ ಅದಾವ ಎಲ್ಲ ನೋಡಕ್ ಎಷ್ಟು ಹೇಳ ಅಲ್ಲಿ ಎಲ್ಲರಿಗೂ ಹೇಳ್ಬಿಡು ಇದೊಂದು ಸ್ವಲ್ಪ ಸೇಲ್ ಕೀಸ್ತಮ್ಮ ನೀವ್ ಬರೋದು ಹುಡ್ಕೊಳೋದು ಹೋಗೋದು ಅದ ಇನ್ನ ಮುಗಿದ್ರಿ ಸರ್ ಅವತ್ತು ನೀವು ನೀನ ಅರ್ಥ ಸರ್ ಹಿರೇ ಸಣ್ಣಗೆ ಇವತ್ತು ಮುಂಜಾನೆ ಕೇಳಿ ನೋಡಿ ನೀನ ಅಣ್ಣ ಚಣ್ಣ ಅಂತ ನನಗಂತ ನೀನ ಕಳ್ಳ ಸಿಗಂಗಿಲ್ಲ ಕೈ ಹಾಕುವಲ್ಲಿ ಸರ್ ಕಾಯ್ದು ಬಿಡ್ತಾರೆ ಸರ್ ಸಂಪದೇನಪ್ಪ ಇವಾಗ
ಸಂಪದನ್ ಇವಾಗ ಯಾರು ನಾನ್ ಬಂದ ಸಂಪಿತಿಲ್ಲ ಯಾರು ನೀನೇ ಮತ್ತೆ ಯಾರು ನಾನೇ ಸಂಪಿಲ್ಲ ಇನಾಮ್ರತಿ ಸರ್ ಇನಾಮ್ರತಿಗೆ ಅಲ್ಲಿ ನಿಮ್ಮ ಉಸ್ತುವಾರಿ ಸಚಿವರು ಹತ್ರ. ಹ? ಉಸ್ತುವಾರಿ ಸಚಿವರು ಹತ್ರ. ಕಾಫಿ ಕುಡಿತಾರೆ ಕಾಫಿ ಅವರಿಗೆ ಕಾಫಿ ಮಾಡು, ಬೂಸ್ಟ್ ಅವರಿಗೆ ಬೂಸ್ಟ್ ಹೇಳು ಆಯ್ತಾ. ತಾಂಬೇಡ ಫೀಸ್ ಇಲ್ಲ ತಾಂಬ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.